ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್. ಸೊ ಗುರುವಾರ ಆಗಿರೋದ್ರಿಂದ ಏಕಾದಶಿ ಆಗಿತ್ತು ಲಾಸ್ಟ್ ವೀಕು. ಅವತ್ತಿನ ದಿನ ಪೂಜೆನ ಮುಗಿಸ್ಕೊಂಡ್ವಿ. ಹಾಗೆ ಟಿಫನ್ಗೆ ಅಂದ್ಬಿಟ್ಟು ಅವಲಕ್ಕಿ ಪ್ರಸಾದನೇ ಮಾಡ್ಕೊಂಡಿದ್ವಿ. ಇನ್ನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದ್ಸತಿ ಗಂಗೋಡ್ನಳ್ಳಿ ಹತ್ರ ಇರೋ ರಾಯರು ಸನ್ನಿಧಿಗೆ ಕರ್ಕೊಂಡು ಹೋಗಿ ಅಂತ ಕೇಳ್ತಾಯಿದ್ರು. ಬಟ್ ಮನೆ ಹತ್ರನೇ ಇವತ್ತು ಏಕಾದಶಿ ಇರೋದ್ರಿಂದ ಕರ್ಕೊಂಡು ಹೋಗ್ಬೇಕಂತ ನಾನು ಪ್ಲ್ಯಾನ್ ಮಾಡಿದೆ. ಆದರೆ ಅವ್ರ ತಂದೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಹೋಗಿ ಬರೋಣ ಅಂತ. ಆಮೇಲೆ ಎಲ್ಲರೂ ಹೊರಟ್ವಿ. ಯಾವ್ದ್ರಲ್ಲಿ ಕಟ್ ಮಾಡ್ಬೇಕಪ್ಪ? ಸೈಜ್ ಎಷ್ಟೈತೆ ಹೇಳ್ತಾ ಇರೋದು ಇವ್ರಲ್ಲಿ ಉಗ್ರ ಬೆಳೆಸ್ತಾರ, ಅದೇ ಅರ್ಥನೇ ಬರ್ತಾ ಇರೋದು. ಅದೇನು ಅಂತ ಹೇಳು ಕರೆಕ್ಟಾಗಿ. ಕೈಯಲ್ಲಿ ಬೆಳೆಸ್ತಾರಲ್ಲ, ಮನೆ ಕಲಿಯೋಣ ಅಂತ. ಕೈಯಲ್ಲಿ ಉಗ್ರ ಬೆಳೆಸ್ತಾರೆ ಏನಕ್ಕೆ ಅಂತ ಹೇಳಿದೆ ತಾನೆ, ಏನು ಬೆಳೆಸ್ಬಾರ್ದು ಅಂತ ಹೇಳಿದೆ ತಾನೆ. ನನ್ನ ಪ್ರಕಾರ ಇಲ್ಲೇ ಎಲ್ಲ ಬರ್ತದೆ. ಅಂಕಲ್ ಸೈಡ್ ತೋರಿಸ್ತೀನಿ. ಅದು ಇಲ್ಲಿ ಇದೆ ಸೈಟು. ಈ ರೋಡಲ್ಲೇ ಇರೋದು. ಅಲ್ಲಿ ಆ ಮರ ಹೂವು ಬಿಟ್ಟೈತೆ ನೋಡಿ. ಇನ್ನು ಅಂಕಿತಂಗೂ ತೇಜುಗೂ ಅವ್ರ ಪಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಖುಷಿ. ಸೊ ಅದರಲ್ಲೂ ಅವ್ರ ಪಪ್ಪ ಅವ್ರು ಮಲ್ಕೊಂಡ್ಮೇಲೆ ಬರ್ತಾರೆ. ಲೇಟಾಗಿ ಕೆಲಸ ಮುಗಿಯೋದೇ ಅಷ್ಟೊತ್ತಾಗ್ಬಿಡತ್ತೆ ಅವ್ರಿಗೆ. ಆ ಕಾರಣಕ್ಕೆ ಅವ್ರು ಯಾವಾಗ ಸಿಗ್ತಾರೆ, ಅವ್ರ ಜೊತೆ ಯಾವಾಗ ಮಾತಾಡ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋ ಆಸೆಯಲ್ಲಿರ್ತಾರೆ. ಇನ್ನಿವತ್ತು ಹೊರಗಡೆ ಹೋಗ್ತಿದ್ದಂಗೆ ಕಾರಲ್ಲಿ ಫುಲ್ ಅವ್ರ ತಲೆ ತಿಂದಿದ್ದೆ ಇವರಿಬ್ಬರು. ದೇವಸ್ಥಾನ ಸಿಕ್ತು. ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ಸೊ ಒಂದು ಅರ್ಧ ಗಂಟೆ ಆಗಬೇಕಾಗಿರೋ ಟೈಮ್ 3/4 ಗಂಟೆ ಆಯಿತು. ಯಾಕಂದರೆ ಅವ್ರು ಯಾವುದೋ ರೋಡಲ್ಲಿ ಬಳಸ್ಕೊಂಡು ಬಂದರು. ನಾನು ಅಂದ್ಕೊಂಡೆ ಫುಲ್ಲು ರಶ್ ಇರಲ್ಲ, ಖಾಲಿ ಇರುತ್ತೆ ಏಕಾದಶಿ ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಉಲ್ಟಾ ಆಯಿತು, ಫುಲ್ ರಶ್ ಇತ್ತು. ಅದರಲ್ಲೂ ಅವ್ರ ಪಪ್ಪ ನೋಡಿ ಎಷ್ಟು ನೆಂದಿದ್ದಾರೆ ಶೆಕೆಗೆ ಅಂತ. ಇನ್ನು ಮಾತಾಡಿಕೊಂಡು ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಅಪ್ಪ ಮಕ್ಕಳೆಲ್ಲ ಹೊರಟ್ರು ಮುಂದೆ. ದೇವಸ್ಥಾನದಲ್ಲೂ ಅಷ್ಟೊಂದೇನು ರಶ್ ಇರಲಿಲ್ಲ, ಬಟ್ ಜನ ಇದ್ದರು. ಆದರೆ ಪಾಸ್ ಆಗ್ತಿದ್ದರಿಂದ ಜನ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಮಂತ್ರಾಕ್ಷತೆ ಆ ಥರ ಏನೂ ಕೊಡೋದಿಲ್ಲದೆ ಇರೋದ್ರಿಂದ ಜನ ಮೂವ್ ಆಗ್ತಾಯಿತ್ತು. ಸೊ ನನ್ನ ಜೊತೆಗೆ ನೀವು ಸಹ ರಾಯರ ದರ್ಶನ ಮಾಡ್ಕೊಳ್ಳಿ. ಏನೋ ಒಂದು ರೀತಿ ಇಲ್ಲಿ ಬಂದರೆ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಇಲ್ಲಿ ತುಂಬ ಒಳ್ಳೆಯದು ಸಹ ಆಗಿದೆ. ನನಗೂ ಸಹ ಏನೋ ಒಂದು ರೀತಿ ಇಲ್ಲಿ ನಂಬಿಕೆ. ನನಗೆ ಯಾವಾಗ ದೇವ್ರನ್ನ ನೋಡಬೇಕು ಅನ್ನೋದಕ್ಕಿಂತ ದೇವರ ಅನುಗ್ರಹ ಯಾವಾಗಾಗುತ್ತೋ ಅವಾಗೆಲ್ಲ ನಾನು ಖಂಡಿತ ದೇವ್ರ ದರ್ಶನ ಮಾಡ್ಕೊಳ್ತಿರ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ನಾನು ಜಾಸ್ತಿ ಹೋಗಬೇಕು ಅಂದ್ಕೊಂಡಿದ್ದಕ್ಕಿಂತ ಯಾವಾಗಾದರೂ ಸರಿ ರಾಯರು ಯಾವಾಗ ನೋಡಬೇಕು ಅಂತಾರೋ ಅವಾಗ ಕರ್ಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೋದು. ಯಾವುದಾದ್ರೂ ಮುಖಾಂತರ ಫ್ರೆಂಡ್ಸ್ ಇಲ್ಲ ರಿಲೇಟಿವ್ಸ್ ಯಾರೋ ಒಬ್ಬರು ಹೋಗೋಣ ಅಂತ ಹೇಳ್ತಾರೆ, ಆ ಟೈಮ್ಗೆ ಅವ್ರ ಜೊತೆ ನಾನು ಹೊರಟ್ಬಿಡ್ತೀನಿ. ಅದೇ ನಾನೇ ಹೋಗಬೇಕು ಅಂದ್ಕೊಂಡಾಗ ತುಂಬ ಸತಿ ವಿಘ್ನ ಆಗಿದೆ. ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಮೂವ್ ಮಾಡ್ತೀನಿ. ಬಟ್ ಬೇರೆಯವ್ರು ಯಾವುದೋ ಒಂದು ರೀತಿ ಕರೆದಾಗ ಅಂದ್ಕೊತೀನಿ ರಾಯರೇ ಕರೀತಿದ್ದಾರೆ ಅಂತ. ಫೈನಲಿ ರಾಯರಿಗೆ ತುಪ್ಪದ ದೀಪನ ಹಚ್ಬಿಟ್ಟು ಮತ್ತೆ ಬೃಂದಾವನ ಒಳಗಡೆ ಹೋದ್ವಿ. ಅಲ್ಲೂ ಅಷ್ಟೇ. ಸೊ ಬೃಂದಾವನ ಎಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ರಶ್ ಇತ್ತು ಅಂದ್ಬಿಟ್ಟು ಲೈನಲ್ಲೂ ಸಹ ನಿಂತ್ಕೊಳ್ಳಲಿಲ್ಲ. ಹಾಗೆ ನಮಸ್ಕಾರ ಮಾಡ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಡೋಣ ಅಂದ್ಕೊಂಡ್ವಿ ಮಕ್ಕಳೆಲ್ಲ. ಸೊ ಅಲ್ಲಿ ಬುಕ್ಸ್ ಶಾಪ್ ಇದೆಯಲ್ಲ, ಅದರೊಳಗಡೆ ಒಂದು ಸತಿ ಹೋಗಿ ನೋಡ್ಕೊಂಬರೋಣ ಅಂತ ಅಂದರು. ಫಸ್ಟ್ ಒಳಗಡೆ ಹೋಗುವಾಗ ಏನು ತೊಗೊಳ್ಬೇಕಂತ ಪ್ಲ್ಯಾನ್ ಇರಲಿಲ್ಲ, ಹೋಗಿ ನೋಡಬೇಕಂತ ಹೋಗಿದ್ದು. ಆಮೇಲೆ ನನ್ನ ಕಣ್ಣಿಗೆ ಫಸ್ಟ್ ಬಿದ್ದಿದ್ದು ಭಗವದ್ಗೀತೆ. ಸೊ ನಾನು ಅದನ್ನು ಎತ್ಕೋಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ರಾಜು ಸಹ ಅದನ್ನೇ ಎತ್ಕೊಂಡು ಕೈ ಕೊಟ್ಟರು. ಬಟ್ ತುಂಬ ದಿನದ ಆಸೆ ಅಂತಲೇ ಹೇಳ್ಬೋದು ಭಗವದ್ಗೀತೆ ತೊಗೊಳ್ಬೇಕು ಮನೆಗೆ. ಯಾರ ಕೈಲಾದರೂ ಗಿಫ್ಟ್ ಥರ ತೊಗೊಳ್ಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಸೊ ಇಸ್ಕಾನ್ಗೆ ಹೋದರೆ ತೊಗೋಬೇಕಂತ ನಾನು ಅಂದ್ಕೊತಿದ್ದೆ. ಆದರೆ ಅಷ್ಟರೊಳಗೆ ನಮ್ಮ ಹಸ್ಬೆಂಡು ಅದನ್ನೇ ಎತ್ಕೊಂಡಿದ್ರಿಂದ ನಾನು ಅದನ್ನೇ ನೋಡಿದ್ರಿಂದ ಕೊಡಿಸ್ತೀರಾ ಅಂತ ಕೇಳಿದೆ. ಅವರು ಏನು ಜಾಸ್ತಿ ಮಾತಾಡದೆ ಕೊಡಿಸಿದ್ರು. ನನಗೆ ಖುಷಿಯಾಗಿದ್ದ ವಿಷಯ ಅಂದರೆ ಅದೇ. ಸೊ ನನಗೆ ಫೈನಲಿ ಅವತ್ತಿನ ದಿನ ಭಗವದ್ಗೀತೆ ತೊಗೊಂಬಂದಿದ್ದು ತುಂಬ ಖುಷಿಯಾಗಿದ್ದ ವಿಷಯ. ನನಗೂ ಅಷ್ಟೇ ರಾಜುಗೂ ಅಷ್ಟೇ ಬುಕ್ಸ್ ಓದೋದಂದರೆ ಸ್ವಲ್ಪ ಇಷ್ಟನೇ. ಆದರೆ ಓದೋ ಬುಕ್ಸು ಡಿಫ್ರೆಂಟ್ ಆಗಿರುತ್ತೆ. ನಾನು ಸ್ವಲ್ಪ ಶ್ಲೋಕ ಈ ಥರ ಬುಕ್ಸ್ಗಳು ಜಾಸ್ತಿ ಇಷ್ಟಪಡ್ತೀನಿ. ಅವ್ರು ಕೆಲವೊಂದು ಬುಕ್ಸ್ಗಳು ಡಿಫ್ರೆಂಟಾಗಿರೋ ಬುಕ್ಸ್ಗಳನ್ನೇ ತೊಗೊಳ್ತಾರೆ ಓದೋದಕ್ಕೆ. ಫೈನಲಿ ಎಲ್ಲ ಬುಕ್ಸ್ಗಳ್ನು ಚೆಕ್ ಮಾಡಿಕೊಂಡು ಅದ್ರ ಬಗ್ಗೆ ನೋಡ್ಕೊಂಡು ನಾನು ಮಕ್ಕಳು ಮನೆಯವರು ಎಲ್ಲ ಬುಕ್ಸ್ಗಳ್ನು ನೋಡ್ಕೊಂಡು ಅದ್ರ ಮೇಲಿರೋ ಹೆಡ್ಡಿಂಗ್ಸ್ ಎಲ್ಲ ಓದ್ಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಖುಷಿ ಆಯಿತು. ಕೆಲವೊಂದು ಬುಕ್ಸ್ ಎಲ್ಲ ಫುಲ್ ಸರ್ಚ್ ಮಾಡಿದ್ದೇ ಆಯಿತು. ಆ ಬುಕ್ಸು ಇಟ್ಟಿರೋ ಅಂಥ ರ್ಯಾಕ್ಗಳ ಹತ್ರನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಏನು ಫುಲ್ಲು ರಿಸರ್ಚ್ ಮಾಡ್ತವ್ರು, ಏನೋ ಹುಡ್ಕೋತಾರ. ಎಲ್ಲರೂ ಅಷ್ಟೇ ಒಂದೊಂದು ಬುಕ್ ಇಟ್ಕೊಂಡು ಡೀಪಾಗಿ ನೋಡ್ತಾಯಿದ್ರು. ತೇಜು ಅಷ್ಟೇ, ರಾಜು ಹಾಗೆ ನಾನು ಅಷ್ಟೇ ನೋಡ್ತಾ ಇದ್ದೆ. ಇದು ತೊಗೊಳ್ಳೋದ ಅಂತ ಡಿಸ್ಕಷನ್ ಮಾಡಿಕೊಂಡು ಕೊನೆಗೆ ತೊಗೊಂಡಿದ್ದು ಒಂದೇ ಭಗವದ್ಗೀತೆ ಬುಕ್ಕು. ಅಲ್ಲಿಂದ ಹಾಗೆ ಬಂದರೆ ಇನ್ನು ನಮ್ಮ ಮನೇಲಿರೋ ಚಿಕ್ಕ ಚೋಲ್ಟಾರಿ ಅಂದರೆ ಅಂಕಿತ. ಸೊ ಅವಳ ಮೈಂಡೆಲ್ಲ ಹೋಗೋದು ತಿನ್ನೋದ್ರ ಬಗ್ಗೆ. ಇಲ್ಲ ಕಲರ್ ಪೇಪರ್, ಆಟ ಸಾಮಾನು ಈ ಥರ ಚೂಸ್ ಮಾಡ್ತಾಳೆ. ಅವಳೊಂದಷ್ಟು ಸ್ನ್ಯಾಕ್ಸ್ನೆಲ್ಲ ತೊಗೊಂಡ್ಳು. ಅದಾದಮೇಲೆ ರಿಟರ್ನ್ ಮನೆ ಕಡೆ ಹೋಗೋಣ ಅಂತ ಬಂದ್ವಿ.
ಹಂಗೂ ಅಂದ್ಕೊಂಡ್ವಿ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ, ಬಟ್ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಆದರೆ ಇಲ್ಲಂತೂ ಒಳ್ಳೆ ಜಾತ್ರೆ ಥರ ನಡೀತಿರುತ್ತೆ ಪ್ರತಿದಿನ. ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಸ್ಟಾಲ್ಗಳೆಲ್ಲ ಹಾಕ್ಕೊಂಡಿದ್ದಾರೆ ರೋಡ್ ಸೈಡು. ಅಂದರೆ ಅಲ್ಲೂ ಆದಷ್ಟು ತರಕಾರಿ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ, ಸೊಪ್ಪು ತರಕಾರಿ ಎಲ್ಲ ಹತ್ರದಲ್ಲಿ ನಿಯರಲ್ಲಿರೋ ಕೆಲವೊಂದಷ್ಟು ರೈತರುಗಳು ತಂದು ಸೇಲ್ ಮಾಡ್ತಾರೆ ಅನಿಸುತ್ತೆ. ಇನ್ನು ನಮ್ಮ ಮನೆಯವ್ರು ನಮ್ಮನ್ನ ಅಷ್ಟು ಬೇಗ ಸುಲಭವಾಗಿ ಏನಕ್ಕೆ ಕರ್ಕೊಂಡು ಹೋಗಿದ್ರು ಅಂತ ನನಗೂ ಒಂದು ನಿಮಿಷ ಅನ್ನಿಸ್ತು. ಕೇಳಿದ ತಕ್ಷಣ ಅವ್ರು ಬೇಗ ಎಲ್ಲೂ ಕರ್ಕೊಂಡು ಹೋಗಲ್ಲ, ಅಷ್ಟು ಬ್ಯುಸಿಯಾಗಿರ್ತಾರೆ. ಆಮೇಲೆ ನನಗೆ ಗೊತ್ತಾಯಿತು ಸೈಟ್ ಹತ್ರ ಸ್ವಲ್ಪ ಫೋಟೋ ತೊಗೊಳ್ಬೇಕು ಅಂತ. ಯಾಕೆ ಅಂತ ಕೇಳಿದಾಗ ಅದೇನೋ ಏನೋ ತೆಗೆಸ್ಬೇಕಿತ್ತು ಅಂತ ಅಂದ್ಬಿಟ್ಟು ಆ ಕಾರಣಕ್ಕೆ 2 ಸೈಟ್ ಹತ್ರ ಹೋಗಬೇಕು ಅನ್ನೋ ಪ್ಲ್ಯಾನ್. ನಿಯರೇ, ಸೊ ರಾಯರು ದೇವಸ್ಥಾನಕ್ಕೆ ನಿಯರ್ ಇದ್ದಿದ್ದರಿಂದ ಫೋಟೋ ತೆಗೆಸ್ಕೋಬೇಕಿತ್ತಲ್ಲ, ಅದಕ್ಕೆ ಕರ್ಕೊಂಡೋಗಿದ್ದು. ಆಮೇಲೆ ಗೊತ್ತಾಯ್ತು ಇವ್ರು ಫೋಟೋ ತೆಗ್ಸೋಕ್ಕೋಸ್ಕರ ಕರ್ಕೊಂಬಂದಿದ್ದಾರೆ ದೇವಸ್ಥಾನಕ್ಕೆ ಅಂತ. ಕೇಳಿದ ತಕ್ಷಣ ಏನು ಕರ್ಕೊಂಬಂದಿಲ್ಲ, 2 ಕೆಲಸ ಆಗುತ್ತೆ ಅಂತ ಕರ್ಕೊಂಬಂದಿದ್ದಾರೆ ಅಂತ ಗೊತ್ತಾಯಿತು. ಅಲ್ಲೆಲ್ಲ ಸ್ವಲ್ಪ ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ಯೋಚನೆ ಮಾಡ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಬಂದ್ವಿ. ಸೊ ಆಮೇಲೆ ಇಲ್ಲಿ ಅವ್ರ ಪಾಪ ಇದನ್ನೆಲ್ಲ ಹೆಂಗಿದೆ ಕ್ಲೀನ್ ಮಾಡ್ಸೋಕ್ಕಾಗುತ್ತಾ ಅಂತ ಮಾತಾಡ್ತಾಯಿದ್ರು. ಹಂಗೂ ಅಲ್ಲಿ ಇರೋವಂಥ ಆಪೋಸಿಟ್ ಮನೆಯವ್ರು ಹೇಳ್ತಾಯಿದ್ರು ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡಿ, ತುಂಬ ಗಲೀಜಿದೆ ಅಂತ. ಅದು ಕ್ಲೀನ್ ಮಾಡಿ 1-2 ಇಯರ್ಸ್ ಆಗಿತ್ತು ಕ್ಲೀನ್ ಮಾಡಿಸಿ. ಆಲ್ರೆಡಿ ಇಷ್ಟೆಲ್ಲ ಗಿಡಗಳು ಬೆಳ್ಕೊಂಬಿಟ್ಟಿರುತ್ತೆ, ಮಳೆಗಾಲ ಬಂದ್ರಂತೂ ಇನ್ನೂ ಬೆಳೆಯುತ್ತೆ, ಕ್ಲೀನ್ ಮಾಡಿಸ್ಬಿಡಿ ಅಂತಿದ್ರು. ಅವರು ಯಾರಿಗಾದ್ರೂ ಹೇಳ್ತೀನಿ ಅಂತ ಹಂಗೆ ಮಾತಾಡಿಕೊಂಡು ಮುಂದೆ ಬಂದ್ವಿ. ಬಟ್ ಅಂಕಿತಾ ತೇಜು, ಅವಳು ಒಂದು ಸತಿ ತೇಜು ಚಿಕ್ಕ ಹುಡುಗಿ ಇದ್ದಾಗ ಬಿದ್ದುಬಿಟ್ಟಿದ್ಲು, ಅಲ್ಲಿ ಚಿಕ್ಕ ಮೋರಿದೆ ಅಲ್ಲಿ ಬಿದ್ದಿದ್ಲು. ಅದನ್ನ ನೆನಪಿಸ್ಕೊಂಡು ಅಂಕಿತಾ ಹತ್ರ ಹೇಳ್ತಾ ಇದ್ಲು ಹಿಂಗೆ ಅಂತ. ಸೊ ಈ ಆಪೋಸಿಟ್ ಮನೆಯವರಲ್ಲಿ ಕಣಗ್ಲು ಗಿಡ ಸಹ ಹಾಕಿದ್ದಾರೆ. ಅಲ್ಲಿ ನಾನು ಬೇರೆ ಗುರುವಾರ ಆಗಿರೋದ್ರಿಂದ ಸ್ಲಿಪ್ಪರ್ ಹಾಕ್ಕೊಂಡಿಲ್ಲ ಕಾಲಿಗೆ. ಅವ್ರು ಹೋಗಿ ನಿಂತ್ಕೊ ಅಂತಿದ್ದಾರೆ. ನಾನೋಗಿ ನಿಂತ್ಕೊಂಡಿದ್ದೀನಿ. ಅಲ್ಲಿ ಫುಲ್ಲು ಗ್ಲಾಸ್ ಪೀಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ನಡೆಯೋಕ್ಕೂ ಕಷ್ಟ ಆಗ್ತಿತ್ತು. ಅಲ್ಲೆಲ್ಲ ಸುತ್ಕೊಂಡು ಬರೋ ಅಷ್ಟೊತ್ತಿಗೆ ಸೊ 1:15 ಆಗೋಗಿತ್ತು. ಹೊಟ್ಟೆ ಬೇರೆ ಹಸಿತಾಯಿತ್ತು. ಹುಡುಗರೆಲ್ಲ ಏನಾದರೂ ಕೊಡಿಸಿ ಅಂದರು. ನಮ್ಗೆ ಇನ್ನೊಂದೇನೆಂದರೆ ಆಚೆ ರೋಡ್ ಸೈಡು ಚಿಕ್ಕ ಚಿಕ್ಕ ಪೆಟ್ಟಿ ಅಂಗಡೀಲಿ ಊಟ ಮಾಡ್ತಾರಲ್ಲ, ಅದನ್ನು ತಿನ್ನೋಕ್ಕೆ ತುಂಬ ಇಷ್ಟ. ಅದಕ್ಕೆ ಸೊ ಅಲ್ಲೇ ಪೆಟ್ಟಿ ಅಂಗಡೀಲಿ ತೊಗೊಂಡು ಊಟ ಮಾಡಿದ್ವಿ. ರೊಟ್ಟಿ ಆ ಥರ ಐಟಮ್ ಅಂದರೆ ಇನ್ನೂ ಮಕ್ಳಿಗೂ ತುಂಬ ಇಷ್ಟ. ಅಲ್ಲಿ ಒಂದಷ್ಟು ಆಫೀಸ್ ಆ ಥರ ಎಲ್ಲ ಇದೆಯಲ್ವ, ಅಲ್ಲಿ ಈ ಥರ ಪೆಟ್ಟಿ ಅಂಗಡಿಗಳಲ್ಲಿ ತುಂಬ ಅಡುಗೆ ಮಾಡಿದರು. ಅಲ್ಲಿ ಕುತ್ಕೊಂಡು ನಾವೆಲ್ಲ ಊಟ ಮಾಡಿ ಆಮೇಲೆ ಮನೆ ಕಡೆ ಹೊರಟ್ವಿ. ಸೊ ಮನೆಗೆ ಫೈನಲಿ ಬರೋ ಅಷ್ಟರಲ್ಲಿ 3 ಗಂಟೆ ಆಗೇ ಹೋಯ್ತು. ಹಂಗೋ ಅವ್ರ ಪಪ್ಪ ಅಂತಿದ್ರು, ನಿಮ್ಮ ಜೊತೆ ಬಂದರೆ ಅರ್ಧ ದಿನಕ್ಕಾಗೋ ಕೆಲಸ 1 ದಿನ ಮಾಡ್ತೀರಾ ಓತ್ಲ ಹೊಡ್ಕೊಂಡು ಅಂತ ಅಂಕಿತಾ ಹೇಳಿದ್ನಲ್ಲ. ಸೊ ಅವ್ರ ಪಪ್ಪ ಕೈಗೆ ಸಿಕ್ಕಿದ್ರೆ ಅವಳು ಆಡಿದ್ದೆ ಆಟ. ಸೊ ಇವತ್ತು ಗುರುವಾರ ಈ ರೀತಿ ಸ್ಪೆಂಡ್ ಮಾಡಿದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್, ಯು ಆಲ್. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಫೈನಲಿ ನಮ್ಮ ಅಂಕಿತಾ ತೊಗೊಂಡಿರೋ ಒಂದಷ್ಟು ಸ್ನ್ಯಾಕ್ಸ್ಗಳಿದು ರಾಯರು ಮಠದಲ್ಲೇ ತೊಗೊಂಡ್ಲು. ಬರ್ತಾ ಕಾರಲ್ಲಿ ಹೊಟ್ಟೆ ಹಸಿ ಅಂತ ಎಲ್ಲ ಪ್ಯಾಕೆಟು ಅರ್ಧ ಓಪನ್ ಮಾಡಿ ತಿಂದು ಒಂದಿಷ್ಟು ಉಳಿಸ್ಕೊಂಡಿದ್ದಾಳೆ. So loud, I just want a little bit of peace and quiet. Keep it quiet. Give me a sign.